ಇನ್ನೊಂದು ಯೋಜನೆ, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ. ಅದು ಯಾವುದಪ್ಪ ಅಂತಂದರೆ ಬೆಡ್ತಿ ವರ್ಧಾ ಜೋಡಣೆಯ ಯೋಜನೆ. ಬರಗಾಲದ 3-4 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ವರ್ಧಾ ನದಿ ಕೇವಲ ಸೀಸನಲ್ ಆಗಿ 3 ತಿಂಗಳು 4 ತಿಂಗಳು ಮಾತ್ರ ಹರಿತದೆ. ಆದರೆ ಬೆಡ್ತಿ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನು ನಮಗೆ ಅದರಲ್ಲಿ ಕೇವಲ 8-10% ಮಾತ್ರ ನಮಗೆ ಕೊಟ್ಟರೆ, ತುಂಗಭದ್ರಾಗೆ ಜೋಡಿಸ್ಕೊಂಡ್ರೆ ನಮ್ಮ ಗದಗ ಹಾವೇರಿ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ. ಇದು 1994ರಿಂದ ಇರುವಂಥ ಯೋಜನೆ. 1994ರಿಂದ ಕೇಂದ್ರದ ನದಿ ಜೋಡಣೆಯಲ್ಲಿ ಸದನ್ ಪೆನ್ನೇಶ್ವರ ವಿಂಧ್ಯದಿಂದ ತೆಳಗಿರುವಂಥ 3 ನದಿ ಜೋಡಣೆಯಲ್ಲಿ ಇದು ಒಂದು ಕೂಡ ಭಾಳ ಹಳೆಯ ಯೋಜನೆ. ಈಗ ಅದನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ರಾಜ್ಯ ಸರ್ಕಾರ ಈಗ DPR ಮಾಡೋದಕ್ಕೆ ತಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೇರೆ ಯಾರಿಗೂ ಕೂಡ ತೊಂದರೆ ಆಗದಂತೆ, ಪರಿಸರಕ್ಕೂ ಕೂಡ ತೊಂದರೆ ಆಗದಂತೆ ಈ ಯೋಜನೆಯನ್ನು ಮಾರ್ಪಾಡಾಗಿದೆ. ಅದನ್ನು ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟು ಈ ಯೋಜನೆಯನ್ನು ಮಾಡಿದರೆ ಸದಾಕಾಲ ಈ ಭಾಗದ ಜನರಿಗೆ ಕುಡಿಯುವ ನೀರು, ಕೃಷಿಗೆ ನೀರು ಆಗಿ ಈ ಭಾಗ ಅತ್ಯಂತ ಅಭಿವೃದ್ಧಿ ಆಗ್ತದೆ. ಹಸಿರು ಕ್ರಾಂತಿ ಈ ಭಾಗದಲ್ಲಿ ಆಗ್ತದೆ. ಅದಕ್ಕೆ ತಾವು ಚಾಲನೆಯನ್ನು ಕೊಡಬೇಕೆಂದು ಕಳಕಳಿ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿ